ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೇನೆ. ಇವತ್ತು ನಾನು ನಿಮಗೊಂದು ಸ್ವೀಟಾಗಿ ಟೇಸ್ಟಿಯಾಗಿರುವಂಥ ಬಾಳೆಹಣ್ಣಿನ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ನಾನು ನೇಂದ್ರ ಬಾಳೆಹಣ್ಣು ತಗೊಂಡಿದ್ದೇನೆ. ಇದನ್ನು ಕಟ್ ಮಾಡ್ಕೊಂಡು ಇಟ್ಟಿದ್ದೇನೆ. ಮತ್ತು ನಾನು ಸ್ವಲ್ಪ ನೀರು ಇಟ್ಟು 2 ಪೀಸಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೇನೆ. 2 ಪೀಸ್ ಅಂದರೆ ಒಂದು 150 ಗ್ರಾಮ್ಸ್ ಅಷ್ಟಿರ್ಬೋದು. ಅದನ್ನು ಹಾಕ್ಕೊಂಡು ಮೆಲ್ಟ್ ಮಾಡ್ತಾ ಇದ್ದೇನೆ. ಇದನ್ನು ಮೆಲ್ಟ್ ಮಾಡಿ ಮತ್ತೆ ನಾನು ಈ ಬಾಳೆಹಣ್ಣು ಕಟ್ ಮಾಡಿದ್ದನ್ನು ಅದಕ್ಕೆ ಹಾಕಲಿಕ್ಕೆ ಅದನ್ನು ಒಂದು ಅರಿಪೆ ಇಟ್ಟು ಸೋಸ್ಕೊಳ್ತಾ ಇದ್ದೇನೆ. ಒಂದು ತವಾಗೆ ಅದನ್ನು ನಾನು ಅರಿಪೆ ಇಟ್ಕೊಂಡು ಸೋಸ್ಕೊಳ್ತಾ ಇದ್ದೇನೆ. ಮತ್ತು ಅದಕ್ಕೆ ಕಟ್ ಮಾಡಿಟ್ಟಂಥ ಬಾಳೆಹಣ್ಣನ್ನು ಹಾಕ್ತಾ ಇದ್ದೇನೆ. ಅದು ಕುದಿ ಬರುವಾಗ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ. ಬಾಳೆಹಣ್ಣನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಈ ಬಾಳೆಹಣ್ಣನ್ನು ಈ ಬೆಲ್ಲದ ನೀರಲ್ಲಿ ಬೇಯಿಸ್ಕೊಳ್ಬೇಕು. ನಾನು ಒಂದು ಬಾಳೆಹಣ್ಣು ಮಾಡೋದರಿಂದ ಸ್ವಲ್ಪ ಬೆಲ್ಲ ಹಾಕಿದ್ದೇನೆ. ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ಹಾಕ್ಕೊಂಡು ಮಾಡಿಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸಿಹಿನೂ ಟೇಸ್ಟಿನೂ ಒಂದೇ ಥರ ಇರುತ್ತೆ. ಇದಕ್ಕಿನ್ನು ನಾನು ಸ್ವಲ್ಪ ಏಲಕ್ಕಿ ಹುಡಿಯನ್ನು ಹಾಕ್ತಾ ಇದ್ದೇನೆ. ಅದೇ ಥರ ಒಂದು ಅರ್ಧ ಕಪ್ಪು ತುರಿದಿಟ್ಟಂಥ ತೆಂಗಿನಕಾಯನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತೆ ಇದಕ್ಕೆ 1 ಚಮಚ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ತುಪ್ಪ ಇದಕ್ಕೆ ಹಾಕ್ಕೊಂಡ್ರೆ ಇದರ ಸ್ಮೆಲ್ಲು ಮತ್ತು ಭಯಂಕರ ಟೇಸ್ಟ್ ಇರುತ್ತದೆ. ನಾವು ಬೆಲ್ಲ ಮತ್ತು ತೆಂಗಿನಕಾಯಿ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದು ನೋಡಬೇಕು. ಅದಕ್ಕೆ ಮತ್ತು ನಾವು ಬಾಳೆಹಣ್ಣು ಸಹ ಹಾಕ್ತೀವಲ್ಲ, ಅದರದ್ದು ಸಹ ಸ್ಮೆಲ್ಲೆಲ್ಲ ಬಂದು ತುಂಬಾ ಟೇಸ್ಟ್ ಆಗುತ್ತೆ. ಇದೇ ಥರ ಮಾಡಿ ನೋಡಿ ನೀವು, ನಿಮಗೇನೆ ಗೊತ್ತಾಗ್ತದೆ ಟೇಸ್ಟ್ ಯಾವ ಥರ ಇರ್ತದೆ ಅಂತ. ತುಂಬಾ ಟೇಸ್ಟಿಯಾಗಿರುವಂಥ ಬಾಳೆಹಣ್ಣು ಮಲಬಾರ್ ಸ್ಪೆಷಲ್. ನೀವು ಇದೇ ಥರ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ. ಬಾಯ್.